ಹಿಂದೂ ಮುಸ್ಲಿಂ ಬಾಂಧವರನ್ನು ಒಂದು ಕಡೆ ಒಟ್ಟು ಮಾಡಿರುವಂಥ ಆ ಒಂದೊಂದು ಊರು. ಅವರು ಸ್ಟಾರ್ಟಿಂಗ್ಗೆ ಒಂದು ಒಳ್ಳೆ ಫಿಲ್ಮಿಂದ ಶುರು ಮಾಡ್ತಾ ಇದ್ದಾರೆ ಗುರು. ಎಲ್ಲೆಲ್ಲೋ ಲ್ಯಾಂಡ್ ಸ್ಲೈಡ್ ನೋಡಿದ್ದೆ ಗುರು, ಇಲ್ಲೂ ಕೂಡ ಲ್ಯಾಂಡ್ ಸ್ಲೈಡ್ ಆಗಿದೆ. ಎಲ್ಲ ಕಡೆ ದೇವಸ್ಥಾನ ದರ್ಗಾ ಎಲ್ಲ ಒಂದೇ. ಈಗ ಇಲ್ಲಿ ಯಾವುದೇ ಧರ್ಮಗಳ ಭೇದ ಭಾವ ಇಲ್ಲ ಗುರು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಒಂದು ಹೊಸ ವಿಡಿಯೋ. ಈ ವಿಡಿಯೋದಲ್ಲಿ ನೀವು ತಮ್ಮನೆಲ್ಲ ಟೈಟಲ್ನ ನೋಡಿಕೊಂಡು ನೋಡಿರ್ತೀರ, ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ನಾವಿವತ್ತು ಎಂಥ ಊರಾ ನಾವಿವತ್ತು ಹಣಗೆರೆ ಕಟ್ಟೆ ಹೋಗ್ತಾ ಇದ್ದೀವಿ. ಹಿಂದೂ ಮುಸ್ಲಿಂ ಬಾಂಧವರನ್ನು ಒಂದು ಕಡೆ ಒಟ್ಟು ಮಾಡಿರುವಂಥ ಆ ಒಂದೊಂದು ಊರು. ಅಲ್ಲಿ ದರ್ಗಾ ದೇವಸ್ಥಾನ ಎರಡು ಒಟ್ಟಿಗೆ ಇದೆ. ಇವತ್ತಿನ ವಿಡಿಯೋವನ್ನು ನಾನು ಕಂಕಳಿಯ ಗವಿಸಿದ್ದೇಶ್ವರ ದೇವಸ್ಥಾನದಿಂದ ಶುರು ಮಾಡ್ತಾ ಇದ್ದೀನಿ. ಒಂದೊಳ್ಳೆ ದಿನ, ಬೆಳಗ್ಗೆ 7 ಗಂಟೆ ಆಗಿದೆ. ನಾನು ಗರ್ತಿಕೆರೆಯಿಂದ ಈಗ ದೆಮ್ಲಾಪುರಕ್ಕೆ ಬಂದಿದ್ದೀನಿ. ನನ್ನ ಜೊತೆಗಿದ್ದಾನೆ ಶಶಾಂಕ್. ನಾನು ಅವನು ಸೇರಿ ಇಬ್ಬರು ಒಟ್ಟಿಗೆ ಅಲ್ಲಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಏನಿದೆ ಅದನ್ನು ತೋರಿಸಿ ಮತ್ತೆ ಮನೆಗೆ ಹೋಗುವಂಥ ಇವತ್ತಿನ ಸ್ಕೆಚ್ಚು ಇವತ್ತಿಂದು. ಬನ್ನಿ ಹೋಗೋಣ. ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಚಲೋ. ಸಿನಿಮ್ಯಾಟಿಕ್ಸ್ ಬರುತ್ತೆ, ನೋಡ್ಕೊಳ್ಳಿ. ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ. ಹಾಗೆ ನಾನೀಗ ದರ್ಗಾ ಏನೋ ಇದೆ ಅಂತ ಹೇಳಿದೆ, ದೇವಸ್ಥಾನ ಯಾವುದು ಅಂತೇಳಿ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಈಗಲೇ ಕಾಮೆಂಟ್ ಮಾಡಿ, ಟೈಮನ್ನು ಮೆನ್ಷನ್ ಮಾಡಿ. ಹೀಗೆ ದಾರಿಲಿ ಹೋಗ್ತಾ ಇದ್ವಿ. ದಾರಿಲಿ ಹೋಗ್ತಾ ಒಂದು ಬ್ಯಾನರನ್ನು ನೋಡಿದ್ವಿ. ನೀವು ನೋಡ್ತಾ ಇರ್ಬೋದು, ಮಿಥುನ್ ತೀರ್ಥಹಳ್ಳಿ ಅಂತ ಹೇಳಿ ಕಾಂತಾರ ಭಾಗ 1ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ಆ ಫಿಲ್ಮಿನ ರಿಲೀಸು. ಕಾಂತಾರ ಒಂದು ದಂತಕಥೆ ಅಧ್ಯಾಯ 1. ನನಗನ್ಸುತ್ತೆ ಈ ಸಲ ಮಾತ್ರ ಇದು ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಇವತ್ತು ರಿಲೀಸ್ ಇದೆ ಗುರು. ಯಾವತ್ತು ಹೋಗ್ತೀನಿ ಅಂತ ಗೊತ್ತಿಲ್ಲ. ಹೋಗಬೇಕಾದ್ರೆ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ತುಂಗಾ ತೀರದಿಂದ ಕಲಾಪಯಣ ಆರಂಭಿಸಿ ಚಂದನವನದಲ್ಲಿ ಮಿಂಚುತ್ತಿರುವ ನಮ್ಮೂರ ಹೆಮ್ಮೆ ಮಿಥುನ್ ತೀರ್ಥಹಳ್ಳಿ. ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ನಿನಗಾಗಲಿ ಅಂತ ಹೇಳಿ ಈ ಒಂದು 4 ಜನ ನೀವು ನೋಡ್ತಾ ಇರ್ಬೋದು. ಸವಿನ್ ಹೊನ್ನಾಸ್ಗದ್ದೆ, ಮಹೇಶ್ ಕಿಕ್ಕೇರಿ, ಪ್ರದೀಪ್ ಕಿಕ್ಕೇರಿ, ವಿಷ್ಣುಮೂರ್ತಿ ಕಿಕ್ಕೇರಿ ಅನ್ನೋರು ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಒಂದು ಯುವ ಪ್ರತಿಭೆ, ಸಪೋರ್ಟ್ ಬೇಕು. ಅವರು ಸ್ಟಾರ್ಟಿಂಗ್ಗೆ ಒಂದು ಒಳ್ಳೆ ಫಿಲ್ಮಿಂದ ಶುರು ಮಾಡ್ತಾ ಇದ್ದಾರೆ ಗುರು. ಮುಂದೆ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ನೋಡೋಣ. ಇದು ಒಂದು ಮೆಮೊರಿ ಕೂಡ ಆಗ್ಬೋದು, ಅಥವಾ ಒಂದು ರೆಕಾರ್ಡ್ ಕೂಡ ಆಗ್ಬೋದು. ಕಾಂತಾರ 1ಕ್ಕೆ ಅಂದರೆ ಪಾರ್ಟ್ 1ಕ್ಕೆ ಎಲ್ಲರೂ ಕಾಂತಾರನ ಮೊದಲನೇ ಕಾಂತಾರವನ್ನು ಕಾಂತಾರ 1 ಅಂತಿದ್ದಾರೆ, ಇದನ್ನು ಕಾಂತಾರ 2 ಅಂತಿದ್ದಾರೆ. ಬಟ್ ಕಾಂತಾರ ಅಫಿಷಿಯಲ್ ಟೀಮು ಕಾಂತಾರ ಒಂದು ದಂತಕಥೆ ಇದು ಅಧ್ಯಾಯ 1 ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವತ್ತು ಅದರ ರಿಲೀಸ್. ನೋಡೋಣ ಯಾವತ್ತು ಹೋಗ್ತೀವಿ ಅಂತ ಗೊತ್ತಿಲ್ಲ. ಹೋದಾಗ ಅದರದ್ದು ಒಂದು ವಿಡಿಯೋ ಮಾಡ್ತೀವಿ. ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ದೂರ ಹೋಗಿದ್ವಿ, ಮತ್ತೆ ಹಿಂಗೆ ವಾಪಸ್ ಬಂದು ಇದ್ರ ಬಗ್ಗೆನೂ ಒಂದು ಮಾತಾಡಬೇಕಲ್ವ ಅಂತ ಹೇಳಿ ಮತ್ತೆ ವಾಪಸ್ ಬಂದ್ವಿ. ವೆದರ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 7:30 ಟೈಮ್ ಆಗಿದೆ. ಬನ್ನಿ ಹೋಗೋಣ. ಇನ್ನೊಂದು 11ರಿಂದ 12 ಕಿಲೋಮೀಟ್ರು ಇದೆ ಹೋಗೋದಕ್ಕೆ. ಹೋಗೋಣ. ಟೈಮ್ ಈಗ ಬೆಳಗ್ಗೆ 8 ಗಂಟೆ ಆಗಿದೆ. ನಾವೀಗ ಬಂದಿದ್ದೀವಿ ಶ್ರೀ ಹಜರತ್ ಸೈಯದ್ ಸಾದತ್ ದರ್ಗಾ ಮತ್ತು ಶ್ರೀ ಭೂತರಾಯ ಚೌಡೇಶ್ವರಿ ದೇವಾಲಯ ಹಣಗೆರೆಗೆ ಬಂದ್ವಿ. ನಾವೀಗ ಒಂದ್ಸಲ ಒಳಗಡೆ ಹೋಗಿ ಬರ್ತೀವಿ. ಒಳಗಡೆ ಏನಾದ್ರು ಮಾತಾಡ್ಬೋದು ಅಂತ ಇದ್ದರೆ ಒಳಗಡೆ ಮಾತಾಡಿಸ್ತೀನಿ. ಇಲ್ಲ ಇಲ್ಲಿ ಮಾತಾಡಬಾರ್ದು, ಸೈಲೆಂಟಾಗಿ ಸೈಲೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಹಾಗೆ ಸುಮ್ಮನೆ ಒಂದು ವಿಡಿಯೋ ತಗೊಬಂದು ನಿಮಗೆ ಹಾಗೆ ಒಂದು ಟೈಮ್ ಲ್ಯಾಪ್ಸ್ ಅಂತೀನಿ, ಸಿನಿಮ್ಯಾಟಿಕಲ್ಲಿ ತೋರಿಸ್ತೀನಿ ಹೇಗಿದೆ ವೆದರ್ ಅಂತೇಳಿ. ಮೊದಲು ನಾನು ಒಳಗಡೆ ಹೋಗಿ ನೋಡ್ಕೊಬರ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ಧರ್ಮಗಳ ಭೇದ ಭಾವ ಇಲ್ಲ ಗುರು. ನಾನು ಈಗಷ್ಟೇ ಒಳಗಡೆ ಹೋಗಿ ಬಂದೆ. ತುಂಬ ಚೆನ್ನಾಗಿದೆ ಗುರು. ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಯಾವುದೇ ಭೇದ ಭಾವಗಳಿಲ್ಲದೆ
ತುಂಬ ಚೆನ್ನಾಗಿ ನಡೀತಾ ಇದೆ. ಈ ದೇವಸ್ಥಾನ ದರ್ಗಾ ಎರಡು ಒಟ್ಟಿಗೆ ಇದೆ. ಇಲ್ಲಿ ಎಲ್ಲರ ತೊಂದರೆಗಳು ಎಲ್ಲರಿಗೂ ಅನ್ವಯ ಆಗುತ್ತೆ, ಎಲ್ಲರಿಂದ ಪರಿಹಾರ ಆಗುತ್ತೆ. ತುಂಬ ಚೆನ್ನಾಗಿದೆ. ಒಳಗಡೆ ಸುಮ್ಮನೆ ಹಾಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಹಾಗೆ ಸಣ್ಣದಾಗಿ ಒಂದು ವೀಡಿಯೋ ತಗೊಬರ್ತೀನಿ. ಏನಿಲ್ಲ, ಅಲ್ಲಿ ಒಳಗಡೆ ನಿಮಗೇನಾದ್ರು ಪ್ರಾಬ್ಲಮ್ ಇದ್ದರೆ ಅಲ್ಲಿ ಒಂದು ಬೀಗನ ಹಾಕಿ ಹೋಗ್ಬೋದು. ಇನ್ನೂ ಹೆಚ್ಚಿನ ವಿವರಗಳು ನನಗೆ ಗೊತ್ತಿಲ್ಲ, ಬಟ್ ಹಾಗೆ ಒಂದು ವಾಕ್ ಅರೌಂಡ್ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತೇಳಿ. ನೀವೇ ನೋಡ್ಬೋದು. ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಇದು ಧಾರ್ಮಿಕವಾಗಿರುವಂಥದ್ದರಿಂದ ನಾವು ಒಳಗಡೆ ಸೈಲೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ನಾವು ಅದನ್ನು ಧಕ್ಕೆ ಮಾಡಬಾರ್ದು ಅಂತ ಹೇಳ್ತಾ ಸುಮ್ಮನೆ ಹಾಗೆ ಒಂದು ವೀಡಿಯೋ ಮಾಡ್ಕೊಬರ್ತೀನಿ. ನೋಡಿ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ಅಂತ ಹೇಳಿ. ನೀವು ಆ ಸೈಡ್ ನೋಡ್ತಿರ್ಬೋದು, ದರ್ಗಾ ಇದೆ. ಈ ಸೈಡು ದೇವಸ್ಥಾನ ದರ್ಗಾ ಎರಡು ಒಟ್ಟಿಗೆ ಇದೆ. ಅದು ಮಸೀದಿ. ಸರಿ ಇದೆಯಲ್ಲ ಸರ್? ಒಳಗೆ ವಿಡಿಯೋ ತೋರಿಸೋದಕ್ಕಿಂತ ಮುಂಚೆ ಸುಮ್ಮನೆ ಹೀಗೆ ಒಂದು ವಾಕ್ ಅರೌಂಡ್ ಮಾಡ್ಕೊಬರೋಣ. ನೀವು ನೋಡ್ತಾ ಇರ್ಬೋದು, ಇದು ಮಸೀದಿ ಇದೆ. ಇದು ಎಂಟ್ರೆನ್ಸು, ಇದು ಮಸೀದಿಗೆ ಎಂಟ್ರೆನ್ಸು. ಆ ಸೈಡು ಮತ್ತೊಂದು ಎಂಟ್ರೆನ್ಸ್ ಇದೆ. ಎಲ್ಲ ಒಂದೇ ಗುರು. ಇಲ್ಲಿ ಯಾವುದೇ ಒಂದು ಹೇಳ್ತೀನಿ, ನಮಗೆ ತುಂಬ ಇಷ್ಟ ಆಗುವಂಥ ಜಾಗಗಳಿವು. ಹಿಂದೂ ಧರ್ಮ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಯಾವುದೂ ಇಲ್ಲ ಇಲ್ಲಿ. ಎಲ್ಲರೂ ಒಂದೇ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ಇಂಥದ್ದನ್ನೆಲ್ಲ ನೋಡಿ. ಒಳಗಡೆ ಹೋದರೆ ಎಲ್ಲರೂ ನಿಮ್ಮ ಪ್ರಾಬ್ಲಮ್ಗಳೇನು ಕೇಳ್ತಾರೆ. ನೀವು ಏನು ಬೇಕಾದರೂ ಮಾಡ್ಬೋದು. ನೀವು ಎಲ್ಲಿ ಬೇಕಾದರೂ ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೋದು. ಕೇಳ್ತಾರೆ, ನಿಮಗೇನಾದ್ರು ಕಷ್ಟ ಇದೆಯಾ ಅಂತ ಕೇಳ್ತಾರೆ. ನನಗೂ ಕೇಳಿದ್ರು. ಸದ್ಯಕ್ಕೆ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹಾಗೆ ಬಂದಿದ್ದೀನಿ. ಈಗ ಒಳಗೋಗಿ ಹಾಗೆ ಒಂದು ವಾಕ್ ಅರೌಂಡ್ ಮಾಡ್ಕೊಂಡು ಬರೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಭಾಂಗಣ ಇದೆ, ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ. ಎಲ್ಲ ಒಂದು ಸಿಸ್ಟಮ್ಯಾಟಿಕ್ಕಾಗಿ ನಡೀತಾ ಇದೆ. ನೀವು ನೋಡ್ತಾ ಇರುವುದು ಅಜಾನ್ ಕೂಗೋದಕ್ಕೆ ಮೈಕ್ಗಳನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಶ್ರೀ ಹಜರತ್ ಸೈಯದ್ ಸಾದತ್ ದರ್ಗಾ, ಶ್ರೀ ಭೂತರಾಯ ಚೌಡೇಶ್ವರಿ ದೇವಾಲಯ, ಹಣಗೆರೆ ಕಟ್ಟೆ. ಬನ್ನಿ ಒಳಗೆ ಹೋಗೋಣ. ನಾನು ಇದೇ ಹೇಳಿದೆ ನೋಡಿ, ಆಗಲೇ ಹೇಳಿದ್ನಲ್ಲ, ಇದೇನೆ. ನಿಮಗೆ ಏನಾದರೂ ಪ್ರಾಬ್ಲಮ್ಗಳಿದ್ದರೆ ಇಲ್ಲಿ ನೀವು ಬೀಗ ಹಾಕಿ ನಿಮ್ಮ ಕಷ್ಟಗಳನ್ನು ಬೇಡ್ಕೊಳ್ಬೋದು. ಹೆಚ್ಚಿಗೆ ಮಾತಾಡೋದಕ್ಕೆ ಆಗಲ್ಲ, ಇಲ್ಲೆಲ್ಲ ಸೈಲೆನ್ಸ್ ಮೇಂಟೈನ್ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಹೇಳಿ. ಇದು ದೇವರಾಗಿರ್ಬೋದು, ಅದು ಅವ್ರ ದೇವರಾಗಿರ್ಬೋದು. ತುಂಬ ಚೆನ್ನಾಗಿದೆ ಇದು. ನನಗೆ ಈ ಜಾಗ ತುಂಬ ಖುಷಿ ಕೊಡ್ತು. ಹಾಗೆ ನೀವು ನೋಡ್ತಾ ಇರ್ಬೋದು, ನೀವು ಯಾರು ದೂರದಿಂದ ಬಂದಿದ್ದೀರಾ ಅಂದರೆ ನೀವು ಒಂದು ದಿನ 2 ದಿನ ಇಲ್ಲಿ ಸ್ಟೇ ಮಾಡ್ಕೊಳಕ್ಕೂ ಕೂಡ ಜಾಗ ಇದೆ. ಒಳಗಡೆ ನಾವು ಹೋಗಿ ತೋರಿಸಲ್ಲ, ಯಾಕಂದರೆ ಒಂದಿಷ್ಟು ಜನ ಅದ್ರ ಒಳಗಡೆ ಮಲಗಿದ್ದಾರೆ, ಅವರವರು ಇದು ಮಾಡ್ತಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಸಭಾಂಗಣ ಆಗಿರ್ಬೋದು, ಎಲ್ಲದೂ ಇದೆ. ಇವರು ನಿಮಗೇನೇ ಪ್ರಾಬ್ಲಮ್ಗಳಿದ್ರು ಇಲ್ಲಿ ಹೇಳ್ಕೊಬೋದು. ಅಂದರೆ ಇಲ್ಲಿರೋ ಪ್ರಾಬ್ಲಮ್ಗಳು ಬೇರೆ, ಈ ಜಾಗದಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೂ ಕೂಡ ನೀವು ಇಲ್ಲಿ ಹೇಳ್ಕೊಳೋದಕ್ಕೆ ಜಾಗ ಇದೆ. ಹಾಗೆ ನಾನು ಒಳಗಡೆ ಹೋಗಿದ್ದೆ. ಒಳಗಡೆ ಇರೋರೆಲ್ಲ ತುಂಬ ಕಾಮ್ಗುರು. ವೀಡಿಯೋ ಮಾಡ್ಕೋಬೇಕಾ ಅಂತ ಕೇಳಿದ್ವಿ, ವೀಡಿಯೋ ಮಾಡ್ಕೋಬೋದಾ ಅಂತ ಕೇಳಿದ್ವಿ. ಅವರಿದ್ದವರು ಖಂಡಿತವಾಗಿ ಮಾಡ್ಕೊಳ್ಳಿ, ಫಾಲ್ಸ್ ಇನ್ಫಾರ್ಮೇಷನ್ ಕೊಡದೇ ಇದ್ದರೆ ಸಾಕು ಅಷ್ಟೇ. ಈ ಜಾಗದಲ್ಲಿ ಅವರೇ ಹೇಳ್ತಾರಲ್ವ, ನಮಗೆ ಯಾವ ಭೇದ ಭಾವ ಇಲ್ಲ, ನಮಗೆಲ್ಲರೂ ಒಂದೇ ಅಂತ ಹೇಳ್ತಾರೆ. ಒಳಗಡೆ ನೀವು ಒಳಗಡೆಯ ವೀಡಿಯೋವನ್ನು ನೋಡ್ಕೊಂಡು ಬಂದ್ರಿ, ಚೆನ್ನಾಗಿತ್ತು. ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ. ಹಾಗೆ ಇಲ್ಲಿ ಆಲ್ಮೋಸ್ಟ್ ಡೈಲಿ ನಾನ್ ವೆಜ್ ಇರುತ್ತೆ ಅಂತ ಹೇಳಿದರು. ಇಲ್ಲಿ ಅವರವರ ಧರ್ಮದ ಪ್ರಕಾರ ಅವರವರ ಹರಕೆಗಳನ್ನು ತೀರಿಸ್ಕೊಂಡು ಹೊರಗಡೆ ಹೋಗಿ ಅಡುಗೆ ಮಾಡಿಕೊಂಡು ಬಂದು ಇಲ್ಲಿ ದೇವರಿಗೆ ಎಡೆ ಇಡ್ತಾರೆ. ಸರಿಯಲ್ಲ ಸರ್? ಏನೂ ತೊಂದರೆ ಇಲ್ಲಲ್ಲ? ಸರಿ ಇದೆಯಲ್ಲ? ಹಾಂ, ಯಾಕಂದರೆ ನಾವು ಕೊಡುವಂಥ ಇನ್ಫಾರ್ಮೇಷನ್ಗಳು ತಪ್ಪಾಗಿ ಹೋಗಬಾರ್ದು ಅನ್ನೋದು ಒಂದೇ ಸರ್ ನಮಗಷ್ಟೇ. ನಾವು ಯಾವುದೇ ಇನ್ಫಾರ್ಮೇಷನ್ ಕೊಟ್ಟರೆ ಅದು ತಪ್ಪಾಗಬಾರ್ದು. ಹಾಗಾಗಿ ಇದು ಸರಿ ಇದೆಯಲ್ಲ? ಅಂದರೆ ಇಲ್ಲಿ ಅವ್ರ ಹರಕೆ ತೀರಿಸ್ಕೊತಾರೆ, ಅವರು ಎಲ್ಲಿ ಅಡುಗೆ ಮಾಡ್ಕೊಂಡು ಇಲ್ಲಿಗೆ ಬಂದು ನೈವೇದ್ಯ ಮಾಡ್ತಾರಲ್ಲ, ಸರಿ ಇದೆಯಲ್ಲ? ಓಕೆ, ಈಗ ನಮಗೆ ಕನ್ಫರ್ಮೇಷನ್ ಕೂಡ ಸಿಕ್ತು, ನೀವು ನೋಡಿರ್ಬೋದು.
ಹಾಗೆ ನಾವು ಈಗ ಈ ಜಾಗದಿಂದ ಹೊರಡ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 8:30 ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಫೆಸಿಲಿಟಿಗಳನ್ನು ಮಾಡಿದ್ದಾರೆ ಅಂತೇಳಿ. ನಾನು ಬಾಯಲ್ಲೇನೂ ಹೇಳಲ್ಲ, ನೀವೇ ಓದ್ಕೊಳ್ಳಿ. ಗೊತ್ತಾಯ್ತಲ್ಲ ನಿಮಗೆ, ಎಲ್ಲ ಥರದ ಫೆಸಿಲಿಟಿಗಳು ಇಲ್ಲಿ ಬಂದಿದೆ. ನೀವು ಇಲ್ಲಿ ಬಂದರೆ ಉಳ್ಕೊಳ್ಬೋದು. ನಿಮಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಿ ಸಿಗ್ತವೆ. ಅವರು ನನಗಂತೂ ತುಂಬ ಖುಷಿ ಆಗ್ತಿದೆ ಇವತ್ತು. ಅಷ್ಟು ದೂರದಿಂದ ಬಂದಿದ್ದಕ್ಕೆ ಒಂದು ಒಳ್ಳೆ ಜಾಗ ಸಿಕ್ತು ಗುರು. ಇದರ ಇತಿಹಾಸ ತುಂಬ ಚೆನ್ನಾಗಿದೆ. 400 ವರ್ಷಗಳ ಇತಿಹಾಸ ಇದೆ ಅಂತಾರೆ ಇದಕ್ಕೆ ಅವ್ರು ಹೇಳಿರೋ ಪ್ರಕಾರ. ಅಲ್ಲಿ ನಾನು ಬೀಗ ನೀವು ನೋಡಿದ್ರಲ್ಲ, ಆ ಬೀಗ ಏನಂದರೆ ನಿಮಗೇನೋ ಪ್ರಾಬ್ಲಮ್ ಇದೆ, ಯಾರೋ ದುಡ್ಡು ಕೊಟ್ಟಿಲ್ಲ, ನಿಮಗೇನೋ ಪ್ರಾಬ್ಲಮ್ ಆಗ್ತಿದೆ, ಬೇರೆ ಯಾರಿಂದನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅಲ್ಲಿ ಒಂದು ಬೀಗ ಇಟ್ಟು, ಅಂದರೆ ಬೀಗ ಹಾಕಿ ನೀವು ಅಲ್ಲಿಗೆ ಹೋಗಿ ಬೇಡ್ಕೊಂಡು ನಿಮ್ಮ ಕೆಲಸ ಆದಮೇಲೆ ಆ ಬೀಗನ ಮತ್ತೆ ನೀವೇ ಬಂದು ನೀವು ಹೇಳ್ಕೊಂಡಷ್ಟು ಕಾಣಿಕೆಯನ್ನು ಹಾಕಿ ಆ ಬೀಗನ ಹೊಡಿಬೇಕು. ಅದೇ ರೀತಿ ನೀವು ಮತ್ತೊಂದು ಸೈಡು ಮುಸಲ್ಮಾನರ ಇದಿದೆ, ಅಲ್ಲಿ ನೀವು 5 ರೂಪಾಯಿ ದುಡ್ಡಿಟ್ಟು ನಿಮಗೇನು ತೊಂದರೆ ಇದೆ, ಏನು ಪ್ರಾಬ್ಲಮ್ಗಳಿದ್ದಾವೆ ಅದನ್ನು ಹೇಳ್ಕೊಂಡು ಕೂಡ ನಿಮ್ಮ ಕಷ್ಟಗಳನ್ನು ತೀರಿಸ್ಕೋಬೋದು ಅಂತ ಹೇಳಿ ಅವ್ರು ಹೇಳಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಫಾಲ್ಸ್ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಇದು ಈ ದೇವಸ್ಥಾನದ ಅಥವಾ ಮಸೀದಿಯ ಎಂಟ್ರಿ ಪಾಯಿಂಟ್ ಅಷ್ಟೇ. ಈಗ ಟೀ ಕುಡಿಯೋಣ. ಒಂದು ಚಾಚಾ ಟೀ ಕುಡ್ಕೊಂಡು ಮನೆ ಕಡೆ ಹೋಯ ಅಷ್ಟೇ. ಹಾಂ, ದೇವಸ್ಥಾನ ದರ್ಗಾ ಎಲ್ಲ ಒಂದೇ ಅಲ್ಲ ಈಗ. ದೇವಸ್ಥಾನ ದರ್ಗಾ ಎಲ್ಲ ಒಂದೇ ಈಗ. ಭಾರಿ ಚೆನ್ನಾಗಿದೆ ಬಿಡ್ರಿ. ಗರ್ತಿಕೆರೆ. ಹಾಂ, ಹಾಗೆ ಮನೆ ಹೋಗ್ತಾ ಇದ್ದೆ. ನೀವು ಇಲ್ಲಿಯ ಈಕ್ವಾಲಿಟಿನ ಚೆಕ್ ಮಾಡಿ ಒಂದು ಸಲ. ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಅಂತ ಕನ್ನಡದಲ್ಲೂ ಬರೆದಿದ್ದಾರೆ, ಉರ್ದುಲೂ ಬರೆದಿದ್ದಾರೆ, ಇಂಗ್ಲೀಷಲ್ಲೂ ಬರೆದಿದ್ದಾರೆ. ಆ ಸೈಡ್ ನೀವು ನೋಡ್ತಾ ಇರ್ಬೋದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ. ಇಲ್ಲಿ ಕನ್ನಡ, ಇಲ್ಲಿ ಉರ್ದು ಎಲ್ಲ ಭಾಷೆಗಳನ್ನು ಕೂಡ ಮಾಡಿದ್ದಾರೆ. ಹಿಂದ್ಗಡೆ ವೆದರ್ ನೋಡ್ರಿ, ಇಲ್ಲಿ ಓದೋ ಹುಡುಗರು ಪುಣ್ಯವಂತರು ಕಣ್ರಿ ರೀ. ಸೂಪರ್ ವೆದರಲ್ಲಿ ಸೂಪರ್ ಆಗಿರೋ ಸ್ಕೂಲು, ಸೂಪರ್ ಆಗಿರೋ ವೆದರು, ಒಳ್ಳೆ ಸಾಗುವಾನಿ ಮರ. ವಾವ್. ಈಗ ನಾವು ಮನೆ ಕಡೆ ಹೊರಟ್ವಿ. ನೋಡ್ರಿ ರೀ ಗುಡ್ಡ ನೋಡ್ರಿ. ವಾವ್. ಎಲ್ಲೆಲ್ಲೋ ಲ್ಯಾಂಡ್ ಸ್ಲೈಡ್ ನೋಡಿದ್ದೆ ಗುರು, ಇಲ್ಲೂ ಕೂಡ ಲ್ಯಾಂಡ್ ಸ್ಲೈಡ್ ಆಗಿದೆ. ಸಮ್ಮ ಮಳೆ ಬರ್ತಿದೆ, ಎಲ್ಲರೂ ಹೋಗಿ ನಿಂತ್ಕೋಬೇಕು. ಹೊಡಿ ಮಚ್ಚ ಹೊಡಿ. ಮಳೆ ಬರ್ತಾ ಇದೆ ಗುರು, ಶುರುವಾಯಿತು. ಏನು ಮನೆ ಹೋಗೋದು ಬಿಡೋದು ದೇವರಿಗೆ ಗೊತ್ತು. ತಿಳಿಸಿ. ನನಗಂತೂ ಇವತ್ತಿನ ವಿಡಿಯೋದಲ್ಲಿ ತುಂಬ ಖುಷಿ ಆಯಿತು ರೀ. ಹಿಂದೂ ಮುಸ್ಲಿಂ ಬಾಂಧವತ್ವ ತುಂಬ ಚೆನ್ನಾಗಿತ್ತು. ಇಡೀ ದೇಶದಲ್ಲೂ ಇದೇ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೆಕ್ಯುಲರಿಸಮ್ ಅನ್ನೋ ಒಂದು ಪದಕ್ಕೆ ಅರ್ಥನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನು ಕೆಳಗಡೆ ಹಾಕಿದ್ದೀನಿ. ಸ್ಕ್ರೀನ್ಶಾಟ್ ಕೂಡ ಬರ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ. ಇವನನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಳಗಡೆ ಇರೋ ಗಂಟೆ ಬಟನ್ ಮೇಲೆ ಒತ್ತೋದನ್ನು ಮರಿಬೇಡಿ. ನಿಮಗೆ ನಾನು ಬಿಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಮತ್ತೆ ಎಲ್ಲರಿಗಿಂತ ಬೇಗ ನಿಮಗೆ ಮುಟ್ಟುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಸಾತ್ವಿಕ್ ಮಲ್ನಾಡ್ ಸೈನಿಂಗ್ ಆಫ್. ಬಾಯ್ ಬಾಯ್. ಟೇಕ್ ಕೇರ್ ಯುವರ್ ಸೆಲ್ಫ್ ಆ್ಯಂಡ್